ಈ ಬಾರಿ ಬೆಂಗಳೂರಿನ ಜನ ಅಂತೂ ಈ ಬಿಸಿಲಿನ ಬೇಗೆನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಿದ್ದಾರೆ. ಮನೆ ಒಳಗೆ ಕೂತ್ರು ಸೆಕೆ, ಆಫೀಸಲ್ಲಿ ಕೂತ್ರು ಕೂಡ ಸೆಕೆ ಅಂತಿದ್ದಾರೆ. ಆಚೆ ಬರೋಣ ಅಂದರೆ ಬೆಂಕಿ ಮಳೆ ಅಥವಾ ಸುಟ್ಟೋಗ್ತಾ ಇದ್ದೀವಿ ನಾವೇನೋ ಅನ್ನೋ ರೀತಿಯಲ್ಲಿ ವಾತಾವರಣ ಕಾಣಿಸ್ತಾ ಇದೆ. ಸೂರ್ಯನ ತಾಪಕ್ಕೆ ಬೆಂಗಳೂರು ಮಂದಿ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಕೂಲ್ ಸಿಟಿ, AC ಸಿಟಿ ಅಂತ ಕರೀತಾ ಇದ್ದ ಬೆಂಗಳೂರಿನಲ್ಲಿ ದಾಖಲಾಗಿರುವ ಟೆಂಪರೇಚರ್ ನೋಡಿ 38 ಡಿಗ್ರಿ. ಏಪ್ರಿಲ್ನಲ್ಲಿ ಸತತವಾಗಿ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಬಿಸಿಲ ಜಳಕ್ಕೆ ಬೆಂಗಳೂರು ಕಾದ ಕಾವಲಿ ಅಂತಾಗಿದೆ. ಇನ್ನೊಂದು 2 ಡಿಗ್ರಿ ಟೆಂಪರೇಚರ್ ಕ್ರಾಸ್ ಆಗಿಬಿಟ್ರೆ ಸಾಕು, ನಮ್ಮಲ್ಲೂ ಹೀಟ್ ವೇವ್ ಅಂತ ನಾವು ಘೋಷಿಸ್ಕೊಳ್ಬೋದು. 40 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಹೀಟ್ ವೇವ್ ಅಂತಾರೆ. ಸೊ 38 ಡಿಗ್ರಿ ತಲುಪಿದೆ ಅಂದರೆ ಲೆಕ್ಕ ಹಾಕಿ ನೀವು. ಒಂದು ಅತಿಯಾದ ನಗರೀಕರಣ, ಕಾಂಕ್ರೀಟ್ ಬಿಲ್ಡಿಂಗ್ಸು ಮತ್ತು ಜನರ ಒದ್ದಾಟ, ಒಂದು ಡೆವಲಪ್ಮೆಂಟ್ನ ಹೆಸರಲ್ಲಿ ಮರಗಳ ಮಾರಣ ಹೋಮ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ತಾಪಮಾನ ಏರಿಕೆ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನ ಜನ ಕುದಿಯೋ ಫೀಲಿಂಗನ್ನು ಕೊಡ್ತಾ ಇದೆ ಈ ಬಾರಿಯ ಬೇಸಿಗೆ. 2024ರಲ್ಲೂ ಕೂಡ ಹೀಗೆ ಆಗಿತ್ತು. ಈಗ 2 ವರ್ಷದ ನಂತರ ಎಕ್ಸ್ಟ್ರೀಮ್ ಟೆಂಪರೇಚರನ್ನು ಬೆಂಗಳೂರಿನ ಜನ ನೋಡ್ತಾ ಇದ್ದಾರೆ. ಅದೇ ಹಿಂದೆಲ್ಲ ಬೆಂಗಳೂರನ್ನ ಬೆಂದ ಕಾಳೂರು ಅಂತ ಕರೀತಾ ಇದ್ರಲ್ಲ, ನಿಜವಾಗ್ಲೂ ಕರೆಕ್ಟ್ ಆ ಹೆಸರು. ಬೆಂದು ಹೋಗ್ತಿದ್ದಾರೆ ಜನ. ಅದೇ ರೀತಿ ಆಗ್ತಾ ಇದೆ. ಈ ಬಾಯ್ಲಿಂಗ್ ಸಿಟಿಯ ಪರಿಸ್ಥಿತಿ ಇನ್ನು ಎಷ್ಟು ದಿನ ಹೀಗೆ ಅಂತ ಜನ ಒದ್ದಾಡ್ತಾ ಇದ್ದಾರೆ. ಅವಕಾಶ ಇದ್ದಿದ್ದ ಕಡೆ ಎಲ್ಲ ಮಜ್ಜಿಗೆ ಎಳ್ನೀರು ಅಂತೆಲ್ಲ ಕುಡಿತಾ ಇದ್ದಾರೆ. ಬಟ್ ಡಿಹೈಡ್ರೇಷನ್ ನೋಡಿ, ಒಂದು ಬಿಸಿಲು ಅನ್ನೋದು ಜಸ್ಟ್ ನಾರ್ಮಲ್ ಪ್ರಕ್ರಿಯೆ ಅಲ್ಲ. ನಮ್ಮ ದೇಹದ ಅಂಗಾಂಗಗಳನ್ನು ಡ್ಯಾಮೇಜ್ ಮಾಡೋಷ್ಟು ತಾಕತ್ತು UV ರೇಸ್ಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಹವಾಮಾನ ಇಲಾಖೆಯ ಪ್ರೆಡಿಕ್ಷನ್ಸ್ ಏನು? ಮಳೆ ಬಗ್ಗೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬೇಸಿಗೆ ಮಳೆ ಕಾಲಕ್ಕೆ ಸುರಿಬೇಕಾಗಿತ್ತು, ಅದೂ ಆಗ್ತಾ ಇಲ್ಲ ಎಲ್ನಿನೋ ಎಫೆಕ್ಟ್ನ ಕಾರಣಕ್ಕೋಸ್ಕರ. ಸೊ ಮುಂದಿನ ದಿನಗಳು ಹೇಗಿರಬಹುದು ಅಂತ. ಏಪ್ರಿಲೇ ಹೀಗಾದರೆ ಮೇ ಕತೆ ಏನಪ್ಪ ಅನ್ನೋ ಭಯ. ಮಮತಾ, ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದೆಲ್ಲೆಡೆ ಈ ಬಾರಿ ಬಿಸಿಲಿನ ಧಗೆ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ನೋಡ್ತಾ ಇದ್ರೆ 41-42 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಈ ವರ್ಷ ಆಗಿರುವಂತಹ ಉಷ್ಣಾಂಶ ಏನಿದೆ 38 ಡಿಗ್ರಿ 2 ಸೆಲ್ಸಿಯಸ್. ಅದಷ್ಟು ಕೂಡ ದಾಖಲೆ 3 ಬಾರಿಯ ದಾಖಲೆ ಸೃಷ್ಟಿಯಾಗಿದೆ. ಏಪ್ರಿಲ್ನಲ್ಲಿ ಕಳೆದ 2014ರಲ್ಲಿ ಒಂದು ಬಾರಿ ಆಗಿತ್ತು ಅದೇ ರೀತಿಯ ದಾಖಲೆ, ಜೊತೆಗೆ 2024ರಲ್ಲಿ ಆಗಿತ್ತು. ಈಗ ಹವಾಮಾನ ಇಲಾಖೆಯ ಪ್ರಕಾರ ಏಪ್ರಿಲ್ 29-30ಕ್ಕೆ ಮಳೆ ಬರುತ್ತೆ. ಸಾಮಾನ್ಯವಾಗಿ ಏಪ್ರಿಲ್ನಲ್ಲಿ ಆಗಾಗ ಮಳೆ ಬರ್ತಾ ಇರೋದ್ರಿಂದ ಅಷ್ಟಾಗಿ ಧಗೆ ಇರೋದಿಲ್ಲ. ಬಟ್ ಈ ವರ್ಷ ಹಾಗಾಗಿಲ್ಲ. ಸಫಿಷಿಯೆಂಟ್ ಆಗಿ ಮಳೆ ಬರದಂತಹ ಕಾರಣಕ್ಕೆ ಇಷ್ಟೊಂದು ಉಷ್ಣಾಂಶ ಏರಿಕೆ ಆಗಿರುವಂಥದ್ದು. ಬಟ್ ಮೇ ಫಸ್ಟ್ ವೀಕ್ನಲ್ಲಿ ಕೂಡ ಮತ್ತೆ ಉಷ್ಣಾಂಶ ಏರಿಕೆ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಜೊತೆಗೆ ಎಲ್ನಿನೋ ಪ್ರಭಾವದಿಂದ ಈ ಬಾರಿ ಮಳೆಯ ಪ್ರಮಾಣವೂ ಕೂಡ ಕಡಿಮೆ ಆಗಿರೋದ್ರಿಂದ, ಜೊತೆಗೆ ಮೇ ತಿಂಗಳಲ್ಲಿ ಮಾಮೂಲಿಯಾಗಿ, ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಅಲ್ಲಲ್ಲಿ ಏನು ಮಳೆ ಬರ್ತಾ ಇತ್ತು, ಬಟ್ ಈ ಬಾರಿ ಅದು ಬಂದಿರಲಿಲ್ಲ. ಸೊ ಹಾಗಾಗಿ ಇಷ್ಟೊಂದು ಹೀಟ್ ವೇವ್ ಎಚ್ಚರಿಕೆ ಆಗಿರ್ಬೋದು, ಜೊತೆಗೆ ಬಿಸಿಲಿನ ಬೇಗೆ ಹೆಚ್ಚಾಗಿರುವಂಥದ್ದು, ಜೊತೆಗೆ ಇದರಿಂದ ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳು ಉದ್ಭವ ಆಗಿರುವಂಥದ್ದು. ಎಲ್ಲ OPDಗಳು ಬಹುತೇಕ ಹೌಸ್ಫುಲ್ ಅನ್ನುವಂತಹ ರೀತಿಯಲ್ಲಿ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಇಡೀ ಕರ್ನಾಟಕ ಒಂದು ಹಂತದಲ್ಲಿ ಬಿಸಿಲಿನ ಬೇಗೆಯಿಂದ ತತ್ತರಿಸಿ ಹೋಗ್ತಾ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಗ್ರೀನ್ ಸಿಟಿ ಅಂತ ಇದ್ವಿ, ಸಿಲಿಕಾನ್ ಸಿಟಿಯನ್ನು. ಗ್ರೀನ್ ಅಲ್ಲ, ಈಗ ಗ್ರಿಲ್ಡ್ ಸಿಟಿ. ಗ್ರಿಲ್ಲಿಂಗ್ ಆಗ್ತಾ ಇದೆ ಜನರದ್ದು. ಇನ್ನೂ ಎಷ್ಟು ದಿನ ಅನ್ನೋ ಒಂದು ಆತಂಕ ಅಂತೂ ಜನರಲ್ಲಿ ಇದೆ. ಬಟ್ ಆದಷ್ಟು ಹೈಡ್ರೇಟೆಡ್ ಆಗಿರಿ. ಮಜ್ಜಿಗೆ, ಎಳ್ನೀರು, ತಂಪು ಪಾನೀಯ, ದೇಹವನ್ನು ತಂಪಾಗಿಡುವಂತಹ ಎಲ್ಲ ರೀತಿ ಪದಾರ್ಥಗಳನ್ನು ಬಳಸಿ.